ಎರಡನೇ ವಿಷಯ, ಮೊನ್ನೆ ನಡೆದ ಈದ್ ಮಿಲಾದ್ ಹಬ್ಬದ ಬಗ್ಗೆ ಈ ಸರ್ಕಾರ, ದರಿದ್ರ ಸರ್ಕಾರ ಬಂದ ಮೇಲೆ ಒಂದು ಸಮಾಜನ ಓಲೈಕೆ ಮಾಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮ್ಮ ಮುಸ್ಲಿಂ ಬಾಂಧವರು ಯಾಕೆ ಈ ರೀತಿ ಹಿರಿಯರು ಅವರಲ್ಲಿ ಪೂಜ್ಯರದಾರ ಅವರೆಲ್ಲರೂ ಯಾರೂ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಆ ಯಂಗ್ಸ್ಟರ್ಗಳು, ಮುಸಲ್ಮಾನ್ ಯಂಗ್ಸ್ಟರ್ಗಳು ದಾರಿ ತಪ್ತಾರ. ಇಲ್ಲಿ ನಮ್ಮಲ್ಲಿ ತಪ್ಪ್ಯಾರ ಇಲ್ಲ ಅನ್ನಂಗಿಲ್ಲ. ಇಂದೋರ್ನ ಸಲ್ಮಾನ್ ಲಾಲಾ ಅಂತೇಳಿ ಗ್ಯಾಂಗ್ಸ್ಟರ್, ಅವನ ಫೋಟೋ ಪ್ರದರ್ಶಿಸಿದರು. ಇಲ್ಲಿ ಡಿಪಾರ್ಟ್ಮೆಂಟ್ದವ್ರಿಗೆ ಒಬ್ಬರಿಗೆ ಕಣ್ಣಿಗೆ ಕಾಣಿಸ್ಲಿಲ್ಲ. ವಿಡಿಯೋ ಅದಾವ, ಫೋಟೋ ಅದಾವ, ಅದ್ರಾಗ ಅವರು ಅದಾರ ಡಿಪಾರ್ಟ್ಮೆಂಟ್ದವರು. ಯಾಕೆ ಅದ್ರ ಬಗ್ಗೆ ಕೇಸ್ ಆಗಲಿಲ್ಲ ಅಂತ ಗೊತ್ತಾಗಲಿಲ್ಲ. ಎರಡನೇದು 15 ನಿಮಿಷ ಪೊಲೀಸ್ ಆಟ ಅವತ್ತು ತಮಗೆಲ್ಲ ಗುರ್ತದ. ಅದ್ರ ಬಗ್ಗೆನೂ ಕೇಸ್ ಮಾಡ್ಯಾರ FIR. ಆದರೆ 2 ದಿವಸ ಮೇಲೆ 5ನೇ ತಾರೀಕು ಆದರೆ 7ನೇ ತಾರೀಕು ಮಾಡಿದರು. 196 ಇದನ್ನ ಹಾಕ್ಯಾರ BNSS ಇದರ ಅಡಿಯಲ್ಲಿ. ನನಗನ್ಸುತ್ತೆ 335 155 ಹಾಕಬೇಕಿತ್ತು. ಯಾಕೆ ಹಾಕಬೇಕಾಗಿತ್ತು ಅಂದ್ರೆ ಫೆಲಿಸ್ಟೇಷನ್ ಫ್ಲ್ಯಾಗನ್ನು ಇವ್ರು ಪ್ರದರ್ಶಿಸಿದರು. ಅದ್ರ ಬಗ್ಗೆ ಯಾರೂ ಚಕಾರ ಎತ್ತಾ ಇಲ್ಲ. ಯಾಕೆ ತಿನ್ನಾದರೂ ಗುರ್ತಾಗ್ತಾ ಇಲ್ಲ. ಈ ಸರ್ಕಾರದ ಕೈಗೊಂಬೆಯಾಗಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡಾಗ್ತದ. ಅದೇ ನಮ್ಮ ಗಣಪತಿಗೆ ಅದು ಪರ್ಮಿಷನ್ ಇದು ಪರ್ಮಿಷನ್ ಕೇಳ್ತದ. ಅವ್ರು 9 ಕಡೆ DJ ಹಚ್ಚಿದ್ರು ಯಾರು ಏನೂ ಪ್ರಶ್ನೆ ಕೇಳಲಿಲ್ಲ. ಅದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಅಂತೇಳಿ ಕೇಳ್ತಾಯಿದ್ರು. ಆಮೇಲೆ ಯಾರು ಅದನ್ನೆಲ್ಲ ಮಾಡ್ಯಾರಲ್ಲ, ಯಾರು ಇದು ಉನ್ ಮಿಲ್ ಅಂತೇಳಿ ಇವರು ಆಚರಣೆ ಮಾಡ್ತಾರೆ. ಈದ್ ಮಿಲಾದ್ನ ಇದು ಎದಕ್ಕೆ ಮಾಡ್ತಾರೆ? ಮೊಹಮ್ಮದ್ ಪೈಗಂಬರರ ಹುಟ್ಟು ಹಬ್ಬಕ್ಕೆ ಶಾಂತಿ ದೂತರವರು. ಇಲ್ಲಿದು ಈಗಿನ ಹುಡುಗರು ಏನು ಮಾಡಾತ್ತಾರ? ಗಣಪತಿ ಮೇಲೆ ಉಗುಳೋದು, ಕಲ್ಲು ಒಗೆಯೋದು. ಇವ್ರು ಶಾಂತಿ ದೂತರ. ಅಲ್ಲಿ ಇನ್ನೂ ಒಂದು ಫ್ಲ್ಯಾಗ್ ಹಾರಿಸಿದ್ರು, ಹಸಿರು ಫ್ಲ್ಯಾಗ್ ಇತ್ತು, ಅದಕ್ಕೆ ಖಡ್ಗ ಇತ್ತು. ಅದರ ಅರ್ಥ ಏನು? ಕಾಫಿರ್ಗಳಿಗೆ ಹೊಡೀರಿ ಅಂತೀವಿ. ಯಾರು ಕಾಫಿರು? ಯಾಕೆ ಆ ಸಮಾಜದ ಹಿರಿಯರೆಲ್ಲರೂ ಮಾತಾಡೋಲಾಗ್ಯಾರ? ಅದಕ್ಕೆ ತಮ್ಮ ಮುಖಾಂತರ ಇವು ಪ್ರಶ್ನೆಗಳನ್ನು ಕೇಳಿದ್ದೀನಿ. ಈ ಸರ್ಕಾರದ ಧೋರಣೆನೂ ತುಗ್ಲಕ್ ಸರ್ಕಾರ ಧೋರಣೆ ಆಗ್ತಾ ಇದೆ ಅಂತ ಹೇಳ್ತೀನಿ. ಇಲ್ಲೂ ಕೂಡ ಬಿಜಾಪುರದಲ್ಲೂ ಕೂಡ DJಗಳು ಸಾಕಷ್ಟು ಬ್ಯಾನ್ ಇದ್ದರೂ ಕೂಡ DJಗಳು ಪರ್ಮಿಷನ್ ತಗೊಳ್ಳಾರ್ದೇ ಒಂದು ಜೀವ ಕಳ್ಕೊಂಡು, ಅದರ ಬಗ್ಗೆ ಏನು ಹೇಳಿ ಸರ್? DJಗಳು ಹಚ್ಚೋದು ಸುಪ್ರೀಂ ಕೋರ್ಟ್ ಆದೇಶನೇ ಅದ, ಬ್ಯಾನ್ ಮಾಡಿದ್ದಾರೆ. ಹಾಂ, ಶಿವಾಜಿ ಅನ್ನೋ ಹುಡುಗ, ಶುಭಮ್ ಅಂತ ಹೇಳಿ ಅವ್ರ ನಿಕ್ ನೇಮ್, ಬಡವ ಹುಡುಗ, ಮ್ಯಾಲೆ ನಿಂತಿದ್ದ. ಇನ್ನು ವಾಯರ್ ಅಡ್ಡ ಬಂದು ಸರ್ಸಾಕ್ ಹೋಗಿ ಮೃತಪಟ್ಟ. ದೊಡ್ಡದಾದ ಸಂಗತಿ.